ಜುಲೈ ತಿಂಗಳ ದೇವರ ವಾಕ್ಯ. ಸತ್ಯವೇದದಲ್ಲಿ ಜೀವ ಕೊಡುವ ಸತ್ಯಗಳಿವೆ. ಅದಕ್ಕಾಗಿ ಈ ತಿಂಗಳಿಗೆ ಈ ವಿಷಯದ ಮೇಲೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವುದಕ್ಕೆ ನಾನು ಇಷ್ಟಪಡುತ್ತೇನೆ. 1 ಅರಸುಗಳು 19ನೇ ಅಧ್ಯಾಯ 4ನೇ ವಚನದಲ್ಲಿ ಎಲಿಯನು ಒಂದು ದೊಡ್ಡ ವಿಜಯವನ್ನು ಅನುಭವಿಸಿದಾಗ್ಯೂ ನಂತರದಲ್ಲಿ ಅವನು ಭಾವನಾತ್ಮಕವಾಗಿ ಮತ್ತು ಆತ್ಮಿಕವಾಗಿ ಕುಸಿದು ಹೋದನು. ಅವನು ಕರ್ತನಾದ ಯೆಹೋವನೇ, ನನಗೆ ಸಾಕಾಗಿ ಹೋಯಿತು ಎಂದು ಹೇಳಿದನು. ಆದರೆ ದೇವರು ಅವನನ್ನು ಖಂಡಿಸಲಿಲ್ಲ. ಬದಲಾಗಿ ಯೆಹೋವನು ಅವನಿಗೆ ವಿಶ್ರಾಂತಿಯನ್ನೂ ಆಹಾರವನ್ನು ಕೊಟ್ಟು ಅವನ ಉದ್ದೇಶವನ್ನು ನವೀಕರಿಸಿದನು. ಯೆರೆಮೀಯನು ಬರೆದ ಪ್ರವಾದನೆ ಗ್ರಂಥ 20ನೇ ಅಧ್ಯಾಯ 14 ಮತ್ತು 15ನೇ ವಚನದಲ್ಲಿ ಯೆರೆಮೀಯನು ಆಳವಾದ ನೋವು ಮತ್ತು ನಿರಾಶೆಯಿಂದ ಮಾತಾಡಿದ್ದಾನೆ. ದೇವರ ವಾಕ್ಯವನ್ನು ಧೈರ್ಯದಿಂದ ಮಾತಾಡಿದ ಪ್ರವಾದಿಯೂ ಸಹ ಈಗ ನಿರುತ್ಸಾಹದೊಂದಿಗೆ ಹೋರಾಡುತ್ತಿದ್ದಾನೆ. ಆತ್ಮಿಕ ಬಲವು ಮನುಷ್ಯನ ಭಾವನೆಯ ಅನುಪಸ್ಥಿತಿ, ಅಂದರೆ ಇಲ್ಲದಿರುವಿಕೆಯಲ್ಲ ಎಂಬುದನ್ನು ಇದು ನಮಗೆ ಜ್ಞಾಪಿಸುತ್ತದೆ. ಪ್ರಾಮಾಣಿಕತೆಯು ದೇವರ ಮುಂದೆ ದಂಗೆ ಏಳುವಂಥದ್ದಲ್ಲವೆಂದು ಯೆರೆಮೀಯನು ನಮಗೆ ನೆನಪಿಸುತ್ತಾನೆ. ಗೋಳಾಡುವುದಕ್ಕೆ, ನಿರಾಶೆಗೆ ಮತ್ತು ಭಾವನಾತ್ಮಕ ಹೋರಾಟಕ್ಕೆ ದೇವರ ವಾಕ್ಯವು ನಮಗೆ ಸ್ಥಳ ಮಾಡಿಕೊಡುತ್ತದೆ. ದೀರ್ಘಕಾಲ ಸಂಕಟಪಟ್ಟಾಗ್ಯೂ ಇನ್ನೂ ಆಳವಾಗಿ ಭರವಸವಿಟ್ಟಿರುವ ಒಬ್ಬನ ಪ್ರಬುದ್ಧ ದೃಷ್ಟಿಕೋನವನ್ನ ಕೀರ್ತನೆ 71ನೇ ಅಧ್ಯಾಯವು ಪ್ರಸ್ತಾಪಿಸುತ್ತದೆ. ಕೀರ್ತನೆಗಾರನು ನೋವನ್ನು ನಿರಾಕರಿಸುವುದಿಲ್ಲ. ಇದರ ಹೊರತಾಗಿ ಅವನು ದೇವರ ನಂಬಿಗಸ್ತಿಕೆಯಲ್ಲಿ ತಾನೇ ಭರವಸವಿಟ್ಟುಕೊಂಡಿದ್ದಾನೆ. ಅವನು ತನ್ನ ಬಲಹೀನತೆಯಿಂದ ದೇವರ ನಂಬಿಗಸ್ತಿಕೆಗೆ ತನ್ನ ಗಮನವನ್ನು ಬದಲಾಯಿಸುತ್ತಾನೆ. ಕೀರ್ತನೆ 71:20ರಲ್ಲಿ ನಮ್ಮನ್ನು ಅನೇಕ ಕಷ್ಟ ನಷ್ಟಗಳಿಗೆ ಗುರಿ ಮಾಡಿದ ನೀನೇ ಪುನಃ ಉಜ್ಜೀವಿಸ ಮಾಡು, ನಮ್ಮನ್ನು ಭೂಮಿಯ ಅಧೋಭಾಗದಿಂದ ಮೇಲೆತ್ತು, ನನ್ನ ಗೌರವವನ್ನು ಹೆಚ್ಚಿಸು, ನನಗೆ ಅಭಿಮುಖನಾಗಿ ಸಂತೈಸು ಎಂದು ಅವನು ಹೇಳುತ್ತಾನೆ. ತನ್ನ ಜೀವಮಾನವೆಲ್ಲ ಭಯಂಕರವಾದ ಕಷ್ಟಗಳನ್ನು ಎದುರಿಸಿದವನು ಅವುಗಳನ್ನು ತ್ಯಜಿಸಲು ಬಯಸುತ್ತಾನೆ ಎಂದು ಒಬ್ಬರು ಆಶ್ಚರ್ಯಪಡುತ್ತಾರೆ. ಆಸರೆ ಇಲ್ಲಿ ಅವನು ತ್ಯಜಿಸುವುದಿಲ್ಲವೆಂದು, ಆದರೆ ಚೆನ್ನಾಗಿ ಬದುಕಿ ಅಂತ್ಯ ಕಾಣುತ್ತೇನೆಂಬುದು ಅವನ ಪ್ರಾರ್ಥನೆಯಾಗಿದೆ. ಅವನು ಜೀವದ ಸತ್ಯಗಳನ್ನು ಅರ್ಥ ಮಾಡಿಕೊಂಡಿರುವುದೇ ಇದಕ್ಕೆ ಕಾರಣ. ಕೀರ್ತನೆ 71ರಲ್ಲಿ 4 ಮುಖ್ಯವಾದ ಸಂಗತಿಗಳನ್ನು ಗಮನಿಸುವುದಕ್ಕೆ ನಾನು ಬಯಸುತ್ತೇನೆ. ನೀವು ಮತ್ತು ನಾನು ಈ ಸತ್ಯಗಳ ಮೇಲೆ ಉತ್ತಮವಾದ ಹಿಡಿತವನ್ನು ಹೊಂದುವುದಾದರೆ ನಾವು ದೃಢತೆಯೊಂದಿಗೆ ಓಟವನ್ನು ಓಡುವುದಕ್ಕೆ ಶಕ್ತರಾಗುತ್ತೇವೆ ಮತ್ತು ಉತ್ತಮವಾಗಿ ಅಂತ್ಯಗೊಳಿಸುತ್ತೇವೆ ಎಂದು ನನಗೆ ಖಂಡಿತವಾಗಿಯೂ ಗೊತ್ತು. ಮೊದಲನೇದಾಗಿ, ಕರ್ತನೆ ಅವನ ವಾಸಸ್ಥಾನವಾಗಿದ್ದಾನೆ. ಆಶ್ರಯಕ್ಕಾಗಿ ತಾನು ನಿರಂತರವಾಗಿ ದೇವರ ಬಳಿಗೆ ಓಡುತ್ತಿರಬೇಕೆಂಬುದು ಅವನಿಗೆ ಗೊತ್ತಿದೆ. ಅದಕ್ಕಾಗಿ ಅವನು, ದೇವರೇ, ನಾನು ಯಾವಾಗಲೂ ಬರಬಹುದಾದಂತಹ ಆಶ್ರಯದ ಬಂಡೆ ನೀನಾಗಿರು ಎಂದು ಹೇಳುತ್ತಾನೆ. ಎರಡನೆಯ ಸಂಗತಿ, ಅವನ ದೃಢ ವಿಶ್ವಾಸ. ಕಳೆಗುಂದುವ ತನ್ನ ಸ್ವಂತ ಬಲದ ಮೇಲೆ ಅವನ ನಿರೀಕ್ಷೆ ಇರಲಿಲ್ಲ, ಆದರೆ ಬದಲಾಗದ ದೇವರ ಶಕ್ತಿಯ ಮೇಲೆ ಅವನ ನಿರೀಕ್ಷೆ ಇತ್ತು. ಅವನ ಬಾಲ್ಯದ ದಿನಗಳಲ್ಲಿ, ಯೌವನದ ದಿನಗಳಲ್ಲಿ, ಮಧ್ಯಪ್ರಾಯದಲ್ಲಿ ಮತ್ತು ತನ್ನ ಹಿರಿಯ ವಯಸ್ಸಿನಲ್ಲಿ ಕರ್ತನು ತನ್ನ ಬಲವಾಗಿದ್ದಾನೆ ಎಂಬ ದೃಢ ವಿಶ್ವಾಸವನ್ನು ಅವನು ಹೊಂದಿದ್ದನು. ಅವನು ಬಲಹೀನನಾದಾಗಲೂ ಸಹ ಅವನು ದೇವರ ಬದಲಾಗದ ಶಕ್ತಿಯ ಮೇಲೆ ಅವಲಂಬಿತನಾಗಿದ್ದನು. ಮೂರನೆಯ ಸಂಗತಿ, ತನ್ನ ವಯಸ್ಸಾದ ಕಾಲದಲ್ಲಿ ಕರ್ತನು ನನ್ನನ್ನು ಕೈಬಿಡುವುದಿಲ್ಲ ಎಂಬುದನ್ನು ಅವನು ತಿಳಿದುಕೊಂಡಿದ್ದನು. ಶಾರೀರಿಕ ಬಲವು ಕುಂದಿ ಹೋದಾಗ್ಯೂ, ಭಯವು ಹೆಚ್ಚಾದಾಗಲೂ ದೇವರು ನಂಬಿಗಸ್ತನಾಗಿಯೇ ಇರುತ್ತಾನೆ. ನಮಗೆ ವಯಸ್ಸಾದ ಹಾಗೆಲ್ಲ ನಮ್ಮ ಶಕ್ತಿಯು ನಿಧಾನವಾಗಿ ಕುಂದಿ ಹೋಗುತ್ತದೆ ಎಂಬುದು ನಮಗೆಲ್ಲರಿಗೂ ಗೊತ್ತಿದೆ ಎಂದು ಕೆಲವೊಂದು ಸಲ ನಾವು ಕಂಡುಕೊಳ್ತೇವೆ. ಜೀವನದಲ್ಲಿ ನಾವು ಒಂದೇ ರೀತಿಯ ಒತ್ತಡ ಅಥವಾ ಸವಾಲುಗಳನ್ನು ಹೊಂದಿರುವುದಿಲ್ಲ. ಅದಕ್ಕಾಗಿಯೇ ಕೀರ್ತನೆಗಾರನು, ದೇವರೇ, ನಾನು ನೆರೆಯ ಮುದುಕನಾದಾಗಲೂ ನನ್ನನ್ನು ಕೈಬಿಡಬೇಡ ಎಂದು ಹೇಳುತ್ತಾನೆ. ನನ್ನ ವಯಸ್ಸಾದ ಕಾಲದಲ್ಲಿ ದೇವರು ನನ್ನನ್ನು ಕೈಬಿಡುವುದಿಲ್ಲ ಎಂಬುದು ಅವನಿಗೆ ಖಂಡಿತವಾಗಿಯೂ ಗೊತ್ತು. ಅವನಿಗೆ ಗೊತ್ತಿರುವ 4ನೆಯ ಸಂಗತಿ ಏನೆಂದರೆ, ಅದು ನನ್ನ ನೋವು ನಾನು ನೋಡುವ ಸ್ತೋತ್ರವನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಎಂಬುದು. ಕೆಲವು ಸಲ ನೋವು ನಮ್ಮನ್ನ ಸುತ್ತುವರಿದು ನಮಗೆ ತೊಂದರೆ ಕೊಡುವಾಗ ಪ್ರಾರ್ಥನೆ ಮಾಡುವುದಕ್ಕೆ ಮತ್ತು ಸ್ತೋತ್ರ ಮಾಡುವುದಕ್ಕೂ ಸಹ ನಮಗೆ ಕಷ್ಟವಾಗುವುದು ನಮಗೆ ಗೊತ್ತದೆ.
ಆದರೆ ಕೀರ್ತನೆಗಾರನು ದೇವರ ನಂಬಿಗಸ್ತಿಕೆ, ದೇವರ ರಕ್ಷಣೆ ಮತ್ತು ದೇವರ ಒದಗಿಸುವಿಕೆಯ ಕಡೆಗೆ ಹಿಂದಿರುಗಿ ನೋಡುತ್ತಿದ್ದಾನೆ. ಆದ್ದರಿಂದ ಅವನು ದೇವರನ್ನು ಸ್ತುತಿಸುವುದಕ್ಕೆ ಪ್ರಾರಂಭಿಸಿದನು. ಅವನು ತನ್ನ ನೋವಿನ ಕಡೆಗೆ ಗಮನ ಕೊಡಲಿಲ್ಲ. ನಾವು ನೋವನ್ನು ಅನುಭವಿಸುವಾಗಲೂ ಸಹ ಸ್ತುತಿಸುವಂಥ ಈ ಮನೋವೃತ್ತಿಯನ್ನು ವೃದ್ಧಿಪಡಿಸಿಕೊಳ್ಳುವುದು ತುಂಬ ಪ್ರಾಮುಖ್ಯವಾದದ್ದು ಎಂಬುದನ್ನು ನಾನು ಮತ್ತು ನೀವು ನಂಬಬೇಕು. ಕಷ್ಟದಿಂದ ಸುತ್ತುವರಿಯಲ್ಪಟ್ಟಿರುವವರು ದೇವರನ್ನು ಆರಾಧಿಸುವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸ್ತುತಿಯು ನಂಬಿಕೆಯ ಒಂದು ಕಾರ್ಯವಾಗುತ್ತದೆಯೇ ಹೊರತು ಕೇವಲ ಆರಾಮದಾಯಕ ವಿಷಯಕ್ಕೆ ಉತ್ತರ ನೀಡುವಂಥದ್ದಲ್ಲ. ನನ್ನ ಸ್ನೇಹಿತನೇ, ನಾವು ವಿನಯಶೀಲರಾಗಿ ಬೆಳೆದು ಬಂದಂತೆ ನಾವು ನಮ್ಮ ಗಮನವನ್ನು ನಮ್ಮಿಂದ ಆತನ ಕಡೆಗೆ ಬದಲಿಸುವುದಕ್ಕೆ ನಾವು ಕಲಿತುಕೊಳ್ಳಲೇಬೇಕು ಎಂದು ನಾನು ನಂಬುತ್ತೇನೆ. ದೇವರು ಬಳಲಿ ಹೋದ ಜನರನ್ನು ಬಿಟ್ಟು ಬಿಡುವುದಿಲ್ಲ. ಆತನು ಅವರನ್ನು ಬಲಪಡಿಸುತ್ತಾನೆ, ಪುನಃ ಸ್ಥಾಪಿಸುತ್ತಾನೆ ಮತ್ತು ಬಳಲಿಕೆ ಹಾಗೂ ಭಯದ ಕಾಲಗಳಲ್ಲಿ ಅವರೊಂದಿಗೆ ನಡೆಯುತ್ತಾನೆ. ಜೀವ ಕೊಡುವ ಈ 4 ಸತ್ಯಗಳನ್ನು ಹಿಡಿದುಕೊಳ್ಳಿರಿ. ಕರ್ತನು ತನ್ನ ವಾಸಸ್ಥಾನದಲ್ಲಿದ್ದಾನೆ. ಕರ್ತನು ತನ್ನ ಭರವಸದಲ್ಲಿದ್ದಾನೆ. ವಯಸ್ಸಾದ ಕಾಲದಲ್ಲಿ ಕರ್ತನು ಅವನ ಕೈಬಿಡುವುದಿಲ್ಲ. ನೋವು ಅವನು ಮಾಡುವ ಸ್ತುತಿಯನ್ನು ನಿಲ್ಲಿಸಲಿಲ್ಲ. ಯೆಶಾಯ 40:31 ಈ ನಿರೀಕ್ಷೆಯನ್ನು ಅವನು ಸುಂದರವಾಗಿ ವ್ಯಕ್ತಪಡಿಸುತ್ತಾನೆ. ಆದರೆ ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಅದ್ಭುತವಾದ ತಿಂಗಳನ್ನು ನಿಮ್ಮ ಹೃದಯದ ಹಲಿಗೆಯಲ್ಲಿ ಬರೆದುಕೊಂಡಿರುವ ಈ ಉನ್ನತವಾದ ಸತ್ಯಗಳನ್ನು ಹೊಂದಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.